ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ತಾವೆಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಎಂದು ಭಾವಿಸ್ತೇನೆ. ನೋಡಿ, ನಾನು ಕ್ಯಾಮರಾ ಆನ್ ಮಾಡಿ ಹೊರಗೆ ಬಂದೆ. ನನ್ನ ಕಣ್ಣಿಗೆ ಬಿದ್ದದು ನವಿಲು. ನೋಡಿ ಎಷ್ಟು ಚಂದ ಉಂಟಲ್ವಾ, ಕೂಡಲೇ ಕ್ಯಾಪ್ಚರ್ ಮಾಡಿದೆ. ನೋಡಿ ಕ್ಯಾಮರಾಕ್ಕೆ ಫೋಸ್ ಕೊಡುದು. ನವಿಲಿಗೆ ತುಂಬ ಇಂಟ್ರೆಸ್ಟ್ ಉಂಟು ಅಂತ ಕಾಣ್ತದೆ. ವಾವ್, ಬ್ಯೂಟಿಫುಲ್. ಆಮೇಲೆ ಗೌರಿ ಹೂ ಆಗ್ತದೆ ನಮ್ಮ ಮನೆಯಲ್ಲಿ. ಸುಮಾರು ಗೌರಿ ಹೂ ಆಗಿದೆ. ನಮ್ಮ ಮನೆಯ ಮುಂಭಾಗ ಗಾರ್ಡನ್ ಅಲ್ಲಿ ಕೂಡ ತುಂಬ ಆಗಿದೆ. ಆಮೇಲೆ ನಮ್ಮ ಮನೆಯ ಹಿಂಭಾಗ ಕೂಡ ಅಷ್ಟೇ, ತುಂಬ ಗೌರಿ ಹೂ ಆಗಿದೆ. ನೋಡಿ, ನಮ್ಮ ಗಾರ್ಡನಲ್ಲಿ ಹೂ ಅರಳಿದೆ. ಇದೊಂದು ಹೂ ಅರಳಿ ಬಾಡಿ ಹೋಗಿ ಆಯ್ತು. ಇದನ್ನೊಂದು ಅರಳಿದೆ ನೋಡಿ, ಸಣ್ಣ ಉಂಟಲ್ಲ. ಉದ್ದಿನ ವಡೆ ಇಲ್ಲಿ ಆಗ್ತಾ ಉಂಟು. ಸ್ಪೆಷಲ್ ಇವತ್ತು ಮಾಡಿದ್ದು, ಸೆಕೆಂಡ್ ಸ್ಯಾಟರ್ಡೆ ಸ್ಪೆಷಲ್ ಉದ್ದಿನ ವಡೆ. ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಉದ್ದಿನ ವಡೆ ಮಾಡಿದ್ದೇವೆ. ಯಾರಿಗಿಷ್ಟ ಇಲ್ಲ ಹೇಳಿ, ಎಲ್ಲರಿಗೂ ಕೂಡ ತುಂಬ ಫೇವ್ರೇಟ್. ನಮ್ಮ ಮನೆಯಲ್ಲಿ ಅಂತೂ ಎಲ್ಲರಿಗೂ ಕೂಡ ತುಂಬ ಫೇವ್ರೇಟ್. ಸೊ ಅದರ ಜೊತೆ ಕೊತ್ತಂಬರಿ ಸೊಪ್ಪಿನ ಚಟ್ನಿ ಕೂಡ ಮಾಡಿದ್ದೇನೆ. ಮಧ್ಯಾಹ್ನ ಊಟ ಮಾಡಿ ಚೆನ್ನಾಗಿ ಒಂದು ನಿದ್ದೆ ಕೂಡ ಆಯ್ತು. ಈವ್ನಿಂಗ್ ಇಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ರೀಲ್ಸ್ ಬಿಹೈಂಡ್ ಸೀನ್ಸ್ ನೋಡಿ. ಇದರ ರೀಲ್ಸ್ ನೋಡ್ಬೇಕಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಹಾಕಿದ್ದೇನೆ, ಚೆಕ್ ಮಾಡಿ. ಓಕೆ, ನಮ್ದೊಂದು ರೀಲ್ಸ್ ಆಯ್ತು ಫ್ರೆಂಡ್ಸ್. ಮನೆಯೊಳಗೆ ಹೊರಗೆ ಜೋರು ಮಳೆ ಬರ್ತಾ ಉಂಟು. ನಮ್ಮದು ಫ್ಯಾಮಿಲಿ ರೀಲ್ಸ್ ಮಾಡಿದ್ದೇವೆ ನಾವು. ಇವರಿಲ್ಲ, ಮಕ್ಕಳದು. ಆದ್ರೆ ನಮ್ಮ ಚಿನ್ನು ಮಾಡಿದ್ದಾಳೆ, ಚಂದಾಗಿದೆ. ಆದ್ರೆ ಅವಳು ಪ್ರಾಕ್ಟೀಸ್ ಮಾಡಿರ್ಲಿಲ್ಲ, ಆಯ್ತು ಆನ್ ದ ಸ್ಪಾಟ್ ಮಾಡಿದ್ದು. ಹಾಗೆ ಸ್ವಲ್ಪ ಲೇಟ್ ಆಯ್ತು ನಮ್ದು. ಯಾಕೆ ಹೇಳಿದ್ರೆ ಮೊದಲೇ ನಾವು ಲೇಟ್ ಮಾಡಿಲ್ಲ, ಹಾಗೆ ಲೇಟ್ ಆಯ್ತು. ಸ್ವೀಟ್ ಅಂಬಾಡೆ ಸ್ವೀಟ್ ಅವರವರೊಳಗೆ ನೀನು ಲೇಟ್ ಮಾಡಿ, ನಾನು ಲೇಟ್ ಮಾಡಿದ್ರೆ. ಸೊ ಚಂದ ಇದೆ ರೀಲ್ಸ್. ಯಾಕೆ ಹೇಳಿದ್ರೆ ಅದು ಪ್ರಾಕ್ಟೀಸ್ ಮಾಡ್ಬೇಕಿತ್ತು ನಾವು ಅಂತ ಹೇಳಿದ್ರೆ ಹೊರಗೆ ಮೇಲೆ ಆನ್ ದ ಸ್ಪಾಟ್ ಒಂದು ರೀಲ್ ಒಂದು ಸೆಲೆಕ್ಷನ್ ಆಯ್ತು. ಹಾಗೆ ಅದನ್ನೇ ಮಾಡಿದ್ದು. ಪ್ರಾಕ್ಟೀಸ್ ಮಾಡ್ತಿದ್ವಿ, ಇನ್ನು ಕೂಡ ಚಂದ ಬರ್ತಿತ್ತು. ಅದಕ್ಕೆ ಹೇಳುದು ಪ್ರಾಕ್ಟೀಸ್ ಬೇಕು. ನಾವು ಅಂತ ಹೇಳಿದ್ರೆ ಆಲ್ ಆಫ್ ಸಡನ್ಲಿ ಮಾಡಿದ್ದೇವೆ, ತೊಂದ್ರೆ ಇಲ್ಲ. ಹೇಗೂ ಹೊರಡಿದ್ದೇವೆ ಯಾಕಂತ ಹೇಳಿದ್ರೆ ನಾವು ಸ್ವಲ್ಪ ಹೊರಗೆ ಹೋಗಿ ಬರುವ ಅಂತೇಳಿ, ಐಸ್ ಕ್ರೀಮ್ ಮತ್ತೆ ಏನೋ ತಿಂದು ಬರುವ ಅಂತೇಳಿ ಹಾಗೆ ಹೊರಟದ್ದು. ಮತ್ತೊಮ್ಮೆ ಎಂತ ನೆನಪು, ಮತ್ತೆ ಹೆಚ್ಚಿನವರು ಕನ್ಫ್ಯೂಸ್ ಅಲ್ಲಿ ಇದ್ದೀರಿ. ನನಗೆ ಅದನ್ನೊಂದು ಹೇಳು ಅಂತೇಳಿ ಈಗ ಹೊರಡುವ ಮಧ್ಯೆ ನಿಮ್ಮ ಜೊತೆ ಮಾತಾಡುದು. ಯಾಕೆ ಹೇಳಿದ್ರೆ ಯೂಟ್ಯೂಬ್ ಅಲ್ಲಿ ಕೆಲವರಿಗೆ ಇನ್ನೂ ಕೂಡ ಗೊತ್ತಿಲ್ಲ ಇನ್ಸ್ಟಾಗ್ರಾಮ್ ಐಡಿ. ನಂದು ಇನ್ಸ್ಟಾಗ್ರಾಮ್ ಐಡಿ ಶರ್ಮಿಳಾ GK5, ಮತ್ತೆ ಫೇಸ್ಬುಕ್ ಕೂಡ ಉಂಟು ಶರ್ಮಿಳಾ GK ಅಂತೇಳಿ. ನೀವು ತಪ್ಪದೆ ನೋಡಿ ಖುಷಿ ಪಡಿ. ನಿಮ್ಗೋಸ್ಕರ ನಾವು ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದೇವೆ. ಆಮೇಲೆ ಶಾರ್ಟ್ಸ್ ಅಲ್ಲಿ ಕೂಡ ಆಗ್ತಿದ್ದೇವೆ, ಆನಂದಿಸಿ. ಯೂಟ್ಯೂಬ್ ಶಾರ್ಟ್ಸ್ ಅಲ್ಲಿ ಕೂಡ ಆಗ್ತಾ ಇದ್ದೇವೆ. ಮತ್ತೆ ಇನ್ಸ್ಟಾಗ್ರಾಮ್ ಐಡಿ ನೆನ್ಪಿಟ್ಟುಕೊಳ್ಳಿ. ಯಾಕೆ ಹೇಳಿದ್ರೆ ನನಗೆ ಇನ್ನು ವಿಡಿಯೋ ಎಲ್ಲ ರಿಪೀಟ್ ಮಾಡ್ಬೇಕಾಗ್ತದೆ. ಹೊಸೊಬ್ರೆಲ್ಲ ವಿಡಿಯೋ ನೋಡ್ತಾ ಇರ್ತೀರಿ, ಸ್ವಲ್ಪ ನಮ್ಮ ವ್ಯೂಸ್ ಕೂಡ ಜಾಸ್ತಿ ಆಗ್ತದೆ. ಹಾಗೆ ನಿಮ್ಮೆಲ್ಲರ ಪ್ರೀತಿ ಗೌರವ ಸದಾ ಹೀಗೆ ಇರಲಿ. ಹಾಗೆ ಹೆಚ್ಚಿನವರಿಗೆ ಕೂಡ ಗೊತ್ತಿರುವುದಿಲ್ಲ. ಹಾಗೆ ಇನ್ಸ್ಟಾಗ್ರಾಮ್ ಐಡಿ ಶರ್ಮಿಳಾ GK5. ಓಕೆ, ಆಮೇಲೆ ಈಗ ಹೊರಟದು ಫ್ರೆಂಡ್ಸ್. ಸ್ವಲ್ಪ ನಾನು ಬೆಳಿಗ್ಗೆಯಿಂದ ನಿಮ್ಗೆ ಏನೆಲ್ಲ ಮಾಡಿದ್ದೇವೆ ಅಂತ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ. ಈಗ ಸ್ವಲ್ಪ ಹೊರಗಡೆ ಎಲ್ಲ ಹೋಗಿ ಬರುವ ಅಂತೇಳಿ. ಹಾಗೆ ನಾವೀಗ ಐಡಿಯಲ್ ಕೆಫೆಗೆ ಬಂದಿದ್ದೀವಿ. ನಮ್ಮ ಆಲ್ ಟೈಮ್ ಫೇವ್ರೇಟ್ ಕೆಫೆ ಇದು. ನೋಡಿ, ಗೋಳಿ ಬಜೆ ಅಂತ ಇಲ್ಲಿ ಐಡಿಯಲ್ ಅಲ್ಲಿ ಫಸ್ಟ್ ನ್ಯೂ ಇಂಟ್ರೊಡಕ್ಷನ್. ಟೇಸ್ಟ್ ನೋಡುವ. ನಾವಿಲ್ಲಿ ಸೌತ್ ಇಂಡಿಯನ್ ಕೋಂಬೋ, ಗೋಳಿ ಬಜ್ಜಿ, ಸೆಟ್ ದೋಸೆ ಹಾಗೂ ಪಲಾವ್ ಎಲ್ಲ ತಕೊಂಡೆವು. ಆಮೇಲೆ ಪನ್ನೀರ್ ಮಂಚೂರಿಯನ್ ಕೂಡ. ಇಲ್ಲಿನ ಫುಡ್ ಅಂತೂ ತುಂಬಾನೇ ಸೂಪರ್ ಇದೆ. ಉಂಟ ಚಿನ್ನು? ಯಾವುದು? ನೀ ಎಂತ ಗೋಳಿ ಬಜೆ ಇದೆಯಾ? ಮತ್ತೆಂತ? ಚೆನ್ನ ಬಟ್ಟವ್ರಿ ಎಂತ? ಒಳ್ಳೆ ಉಂಟಾ? ನೀನು ತಿಂದಿ ಮತ್ತೆ ಎಂತ ಕೊಂಬು? ನಾರ್ತ್ ಇಂಡಿಯನ್. ಅಪ್ಪ
ಅದರಲ್ಲಿ ಪಲಾವ್, ಚನ್ನ ಭಟೂರ, ಸಮೋಸ ಪ್ಲಸ್ ಲಸ್ಸಿ ಅನಿಸುತ್ತೆ. ಪಲಾವ್ ನೋಡಿ, ಪಲಾವ್ ಬಂತು. ಆಗಸ್ಟ್ ಪಲಾವ್ದಿಂದ ಆಯ್ತು ಈ ಒಂದು ಪಲಾವ್. ಬಟಾಣಿ ಬೀನ್ಸ್ ಬಟಾಣಿ ಹೇಗುಂಟು ಚಿನ್ನು? ಗೋಬಿ ಸಾಕಾ? ಐಸ್ ಕ್ರೀಮ್ ಮಾತ್ರ ಮುಗಿತಾ? ಫುಲ್ ಬಂಬಟ್ ಫುಡ್ ಅಲ್ಲ. ಇವರಿಲ್ಲಿ ಲೇಟ್ ಮಾಡ್ತಿದ್ದಾರೆ ಐಡಿಯಲ್ನವರು. ಆಗ 20 ನಿಮಿಷಕ್ಕಿಂತ ಜಾಸ್ತಿ ಆಗಿದೆ ನಮ್ಮ ಆರ್ಡರ್ ಕೊಟ್ಟು, ಇನ್ನೂ ಸಹ ಬರಲಿಲ್ಲ. ಇವಳ ಪಾಪ ನೋಡಿ ಕಾಯ್ತಾ ಇದ್ದಾಳೆ. ಕ್ಯಾನ್ಸಲ್ ಮಾಡಿ 20 ನಿಮಿಷಕ್ಕಿಂತ ಜಾಸ್ತಿ ಆಯ್ತು. ಕಂಪ್ಲೇಂಟ್ ಮಾಡ್ಬೇಕು ಇವರಿಗೆ. ನಾನು ಸಪ್ಲೈಯರ್ ಆಗಿ ಸ್ವಲ್ಪ ಅರ್ಧ ಗಂಟೆ ಕೆಲಸ ಮಾಡ್ತೇನೆ. ಸಂಬಳ ಕೊಡ್ಬೇಕು ಧರ್ಮಕ್ಕಲ್ಲ. ಎಬ್ಬೆ ಅದು ಬಡಿತು ಆಚೆ ತರ ಮಾಡ್ತಿದ್ದಾರೆ. ಇವರ ಐಸ್ ಕ್ರೀಮ್ ಒಂದು ಯಾವಾಗ ತರ್ತಾರೆ ಮಾರ, ಇಲ್ಲದ್ರೆ ಕ್ಯಾನ್ಸಲ್. ಚೋಲೆ ಭಟೂರೆ ನಾನು ಹೇಳ್ತೇನೆ ಕ್ಯಾನ್ಸಲ್ ಮಾಡಿ. ಇಷ್ಟೊತ್ತಾಯ್ತು. ನಮ್ಮ ಚಿನ್ನದ ಅವಸ್ಥೆ ನೋಡಿ. ಅವಳು ಅಕ್ಕನನ್ನು ಕರ್ಕೊಂಡು ಕ್ಯಾನ್ಸಲ್ ಮಾಡಲಿಕ್ಕೆ ಅಲ್ಲಿಗೆ ಹೋಗಿದ್ದಾಳೆ ಕೌಂಟರಿಗೆ. ಬಟ್ ಐಸ್ ಕ್ರೀಮ್ ಬಂದು ನಮ್ಮ ಟೇಬಲಲ್ಲಿ ಉಂಟು. ನಿಮ್ಮೆಲ್ಲರಿಗೂ ಕೂಡ ಗೊತ್ತುಂಟಲ್ಲ, ಚಿನ್ನುಗೆ ಸ್ವಲ್ಪ ಗಡಿಬಿಡಿ ಜಾಸ್ತಿ. ನಮ್ದು ಗಮ್ಮತ್ತಾಯ್ತು ಫ್ರೆಂಡ್ಸ್ ಆಗಿ. ಈಗ ಹೊರಟದು ಮನೆಗೆ. ಆಮೇಲೆ ಚಿನ್ನು ಏನು ಹೇಳ್ತಾಳಂತೆ. ನಾನಲ್ಲ, ನೀವೇಳಿ. ಬನ್ನಿ ಬನ್ನಿ ಜನರಿಗೆ, ಬನ್ನಿ ಬನ್ನಿ. ದೊಡ್ಡ ದೊಡ್ಡ ಹೊಂಡ ಉಂಟು. ಗುಂಡಿಗಳು ಹೊಂಡಗಳು ಎಲ್ಲ ಉಂಟು. ಹಾಗೆ ಬಾರಿ ಜಾಗ್ರತೆಯಲ್ಲಿ ನಮ್ಮ ಡ್ರೈವರ್ ಹೋಗ್ತಿದ್ದಾರೆ. ಇನ್ನು ನಮ್ಮ ಪಯಣ ನಮ್ಮ ಮನೆಗೆ. ಬನ್ನಿ ಬನ್ನಿ ಜನರೇ, ಬನ್ನಿ 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 ಚೆಕ್. ಬನ್ನಿ ಬನ್ನಿ ಜನರೇ, ಬನ್ನಿ 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 ಜನರೇ, ಬನ್ನಿ ಬನ್ನಿ. ಅದೊಂದು ಟ್ರೆಂಡಿಂಗ್ ಉಂಟಲ್ಲ, ಖುಷಿ ಆಗ್ತದೆ ಹೇಳಿಕೆ. ಕಿಪ್ಪಿ ಕೀರ್ತಿ ಪಾಪ ಅವಳು ಒಳ್ಳೆದಾಗ್ಲಿ, ಅವಳಿಗೆ ಕೂಡ ಒಳ್ಳೆದಾಗ್ಲಿ. ಈಗ ತುಂಬಾ ಫೇಮಸ್ ಆಗಿದ್ದಾಳೆ, ಹಾಗೆ ಸಂತೋಷ ನಮಗೆ ಕೂಡ. ಹಾಗೆ ಎಲ್ಲರೂ ಕೂಡ ಬೆಳಿಬೇಕಲ್ಲ. ಅವರವರ ಪ್ರತಿಭೆಯನ್ನು ಗುರುತಿಸಿಕೊಂಡು ಜನರು ಒಳ್ಳೆ ರೀತಿಯಲ್ಲಿ ಅವರನ್ನು ಬೆಳೆಸಿದ್ದಾರೆ. ಹಾಗೆ ಕಿಪ್ಪಿ ಕೀರ್ತಿ, ನಿಮಗೆ ಕೂಡ ದೇವರು ಒಳ್ಳೇದು ಮಾಡ್ಲಿ ಅಂತ ನಮ್ಮ ವಿಡಿಯೋದಲ್ಲಿ ಹೇಳ್ತೇವೆ. ನಿನಗೋಸ್ಕರ ನಮ್ಮದು. ಬನ್ನಿ ಬನ್ನಿ ಜನರೇ, ಬನ್ನಿ 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 ಜನರೇ, ಬನ್ನಿ ಬನ್ನಿ. ನಾವೀಗ ಮನೆಗೆ ರೀಚ್ ಆದೆವು. ಆಮೇಲೆ ಇಲ್ಲಿಂದ ನಾವು ಸ್ವಲ್ಪ ಡಿಮಾರ್ಟಿಗೆಲ್ಲ ಹೋಗಿದ್ದೆವು. ಅಲ್ಲಿ ಸ್ವಲ್ಪ ವಿಡಿಯೋ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಲ್ಲ, ಏನು ಸ್ವಲ್ಪ ಅಲ್ಲಿ ಜಾಸ್ತಿ ಹೊತ್ತು ಇಲ್ಲ ಆಯ್ತು. ನಾವು ಹಾಗೆ ಹೆಚ್ಚಿನ ವಿಡಿಯೋ ಮಾಡ್ಲಿಲ್ಲ ಅಲ್ಲಿ. ನಾವು ಜಾಸ್ತಿ ಹೊತ್ತು ಇಲ್ಲ ಆಯ್ತು. ಯಾಕೆ ಹೇಳಿದ್ರೆ ಸ್ವಲ್ಪ ಅಂದ್ರೆ ಇಂಪಾರ್ಟೆಂಟ್ ಐಟಮ್ ಅಂತ ತಗೊಂಡಿದ್ದೀವಿ ಅಷ್ಟೇ, ಬೇರೆ ಏನು ತಗೊಳ್ಳಿಲ್ಲ. ಶಾಪಿಂಗ್ ಏನಿಲ್ಲ ಆಯ್ತು ನಮ್ದು. ಆಮೇಲೆ ನಾವೀಗ ಒಂದು ಜಾಲಿ ಮಾಡಿದೆವು. ಐಡಿಯಲ್ ಕೆಫೆಗೆ ಹೋದೆವು. ಐಡಿಯಲ್ ಕೆಫೆಗೆ ಹೋಗಿ ಗಮ್ಮತ್ ಜಾಲಿ ಪಾರ್ಟಿ ಆಯ್ತು ನಮ್ದು. ಐಸ್ ಕ್ರೀಮ್ ಒಟ್ಟಿಗೆಲ್ಲ ಐಸ್ ಕ್ರೀಮ್ ಫೈನಲ್ ಐಸ್ ಕ್ರೀಮ್ ತಿಂದು ಖುಷಿ ಆಯ್ತು. ದಿಲ್ ಖುಷಿ ತಗೊಂಡದು. ಇವತ್ತು ನಾವೆಲ್ಲರೂ ಕೂಡ ದಿಲ್ ಖುಷಿ ತಗೊಂಡದು. ಹಾಗೆ ದಿಲ್ ಖುಷಿ ಆಯ್ತು ನಮ್ಗೆಲ್ಲರಿಗೆ ಅಲ್ಲ ಸ್ವೀಟಿ? ಹೌದೌದು, ಚಿನ್ನೆಲ್ಲಿ ಖುಷಿ ಆಯ್ತು. ಬಾಯಲ್ಲಿ ಅವಳಿಗೆ ಪಾಪ ತಿನ್ನಲಿಲ್ಲ, ಅವಳಿಗೆ ಅದಕ್ಕೆ ದಿಲ್ ಖುಷಿ ಆಗಲಿಲ್ಲ. ಅವಳಿಗೆ ಅವಳಲ್ಲಿ ದಿಲ್ಲಲ್ಲಿ ಡರ್ ಉಂಟು. ದಿಲ್ ಡರ್ ಹೇ ಅಲ್ಲ, ಅವಳು ಯಾಕೆ ತಿನ್ನಲಿಲ್ಲ ಹಾಗೆ ಬೇಡ ಅಂತ ಹೇಳಿದ್ಲು. ಹಾಗೆಲ್ಲ ಅವಳು ಐಸ್ ಕ್ರೀಮ್ ತಿಂದ ಬಿಟ್ಟಿದ್ದಾಳೆ. ಈಗ ಒಳ್ಳೆ ಹುಡುಗಿ ಆಗಿದ್ದಾಳೆ. ಅವಳು ಹೇಳಿದ್ರೆ ಸ್ವರ ಈಗ ಪದ್ಯ ಹೇಳ್ತಾಳೆ ಅಂತ, ಸಂಗೀತ ಕಲಿತಾಳೆ. ಹಾಗೆ ಸಂಗೀತಕ್ಕೆ ಐಸ್ ಕ್ರೀಮ್ ಆಂಟಿ, ಅದಕ್ಕೋಸ್ಕರ ತಿನ್ನಲಿಲ್ಲ ಅಲ್ಲ ಜನ. ಇನ್ನು ಮುಂದೆ ತಿನ್ಬಾರ್ದು. ಮಾಡಿ ಹೋಗೋರು ಅವ್ರ ಸಾಂಗ್ ನನಗೆ ಬರುದಿಲ್ಲ. ಹಾಗೆ ಅವಳು ಕಲಿತಾಳೆ.
ಓಕೆ ಫ್ರೆಂಡ್ಸ್, ಈ ವಿಡಿಯೋವನ್ನು ಬೇರೆ ಏನಾದ್ರು ಉಂಟಾ? ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ 16.7K ಪ್ಲಸ್ ಫಾಲೋವರ್ಸ್ ಆಗಿದ್ದಾರೆ. ತುಂಬಾ ಖುಷಿ ಅಲ್ಲ? ಆಮೇಲೆ ನಮ್ದು ಫೇಸ್ಬುಕ್ ಕೂಡ 25K ಪ್ಲಸ್ ಫಾಲೋವರ್ಸ್ ಆಗಿದ್ದಾರೆ, ಅದು ಕೂಡ ತುಂಬಾ ಖುಷಿ. ಆಮೇಲೆ ಯೂಟ್ಯೂಬ್ ಕೂಡ ಸಬ್ಸ್ಕ್ರೈಬರ್ ಆಗ್ತಾ ಇದ್ದಾರೆ. 7K ಪ್ಲಸ್ ಆಯ್ತು, ಹಾಗೆ ತುಂಬಾ ಸಂತೋಷ. ನೀವೆಲ್ಲರೂ ನಮ್ಮ ಸಂಸಾರದ ಮೇಲೆ ತುಂಬಾ ಪ್ರೀತಿ, ಗೌರವ, ಸಪೋರ್ಟ್ ಕೊಡ್ತಾ ಇರ್ತೀರಿ. ಇದು ನಮ್ಗೆ ಕೂಡ ಸಂತೋಷ. ನಿಮ್ಮೆಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ನಾವು ಬಯಸ್ತೇವೆ. ಆಮೇಲೆ ನಿಮ್ಮ ಪ್ರೀತಿ, ಗೌರವ, ಸಪೋರ್ಟ್ ಸದಾ ಇರಲಿ ಎಂದು ಬಯಸುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ವಿಡಿಯೋ ತಮ್ಮೆಲ್ಲರಿಗೂ ಕೂಡ ಇಷ್ಟವಾಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡುವವರು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು. ಟೇಕ್ ಕೇರ್. ಬಾಯ್. ಲವ್ ಯು ಆಲ್.